ಎಲ್ಲರಿಗೂ ನಮಸ್ಕಾರ. ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಕಥೆ ಕರ್ಣನ ಸ್ವಗತದಲ್ಲಿತ್ತು. ಕರ್ಣನ 3 ಜನ ಮಕ್ಕಳು ಸತ್ತು ಹೋಗಿರ್ತಾರೆ. ಹಾಗೆ ಆ ಕಡೆ ದ್ರೋಣರು ಕೂಡ ಯುದ್ಧರಂಗದಲ್ಲಿ ಸತ್ತು ಹೋಗಿರ್ತಾರೆ. ಮಕ್ಕಳು ಸತ್ತಿದ್ದ ಸಂಕಟಕ್ಕೋ ಅಥವಾ ಒಂದು ಸುರೆಯನ್ನು ಸೇವಿಸಿದ್ದಕ್ಕೋ ಅಂತೂ ಕರ್ಣನಿಗೆ ಹೊಟ್ಟೆಯಲ್ಲಿ ಇರಿಸುಮುರುಸು ತಳಮಳ ಆಗ್ತಾ ಇರುತ್ತೆ. ಮುಂದೆ ಮರುದಿನ ಯುದ್ಧ ಮಾಡುವಾಗ ತಾನು ಇದಕ್ಕೆ ಸರಿಯಾಗಿ ಸೇಡನ್ನು ತೀರಿಸ್ಕೋಬೇಕು ಅಂತ ಅಂದ್ಕೊಳ್ತಾನೆ. ಜೊತೆಗೇನೆ ಆ ಕುಂತಿ ಹೇಳಿದ್ಲಲ್ಲ ತಾನು ಅವಳ ಮಗ ಅಂತ, ಅದನ್ನೆಲ್ಲವನ್ನು ಹೇಳಿಬಿಟ್ಟು ಆನಂತರ ಯುದ್ಧ ಮಾಡಿದ್ರೆ ಹೇಗೆ ಅಂತ ಅವನಿಗೆ ಒಂದು ಮನಸ್ಸಿಗೆ ಒಂದು ಭಾವನೆ, ಒಂದು ಯೋಚನೆ ಕೂಡ ಬರುತ್ತೆ. ಆನಂತರ ಬೇಡ, ಇದು ಕೌರವ ಸೇನೆಯಲ್ಲಿ ಮತ್ತು ದುರ್ಯೋಧನ ಇವರ ದೃಷ್ಟಿಯಲ್ಲಿ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ಕೋತಾನೆ. ಇವನ ಸಮೀಪನೆ ನಿಂತಿದ್ದಂತಹ ಚೈತ್ಯ ಅಂದರೆ ಇವನ ಸೇವಕ ಹೇಳ್ತಾನೆ, ಮಹಾರಾಜ, ನಮ್ಮ ಇಡೀ ಸೂತ ಕುಲದ ಗೌರವವನ್ನು ನೀನು ಹೆಚ್ಚಿಸ್ಬಿಟ್ಟೆ. ಇದುವರೆಗೂ ಯಾರು ಆ ಕೆಲಸವನ್ನು ಮಾಡಿರಲಿಲ್ಲ ಅಂತಾನೆ. ಕರ್ಣ ಈ ಕಡೆ ತಿರುಗಿಕೊಂಡು ಹೊರಳಿ ಮಲ್ಕೊಳ್ತಾನೆ. ಆಗ ಚೈತ್ಯ ಹೇಳ್ತಾನೆ, ಕ್ಷತ್ರಿಯರಿಗೆ ಸಾರಥಿ ಆಗೋದೇ ನಮ್ಮ ಜಾತಿಯವರಿಗೆ ಹಣೆ ಬರಹ ಆಗಿತ್ತು. ಕ್ಷತ್ರಿಯನು ಸಿಂಹಾಸನಾಧೀಶ್ವರನು ಆದ ಶಲ್ಯ ಮಹಾರಾಜ ನಾಳೆ ಯುದ್ಧದಲ್ಲಿ ನಿನಗೆ ಸಾರಥಿ ಆಗ್ತಾ ಇದ್ದಾನೆ. ಹಾಗಾಗಿ ಈಗ ನಾವೇನೆ ಸ್ವಲ್ಪ ಒಂದು ದೊಡ್ಡ ಹಂತಕ್ಕೆ ಬಂದಂಗಾಯಿತು, ದೊಡ್ಡ ಅಂತಸ್ತಿಗೆ ಏರ್ದಂಗಾಯಿತು. ನಿನ್ನಂತಹ ಒಂದು ರತ್ನದಿಂದ ನಮ್ಮ ಜಾತಿಯ ಅಂತಸ್ತು ಏರ್ತು ಅಂತ ಹೇಳ್ತಾನೆ. ಇವನ ಮಾತನ್ನು ಕೇಳಿ ಕರ್ಣನಿಗೆ ಒಂದು ಕ್ಷಣ ಹೆಮ್ಮೆ ಅನಿಸುತ್ತೆ. ಮರುಕ್ಷಣವೇ ಬೇರೆಯವ್ರ ಬಗ್ಗೆ ತಿರಸ್ಕಾರನೂ ಮೂಡುತ್ತೆ. ಯಾಕೆ ಅಂತಂದರೆ ಇವನು ಸೂತರ ಸಾಕು ಮಗನಾಗಿ ಬೆಳ್ಕೊಂಡವನು. ಸೂತ ಸೇನಾಪತಿ ಆದರೆ ನಾವು ನಮ್ಮ ಊರುಗಳಿಗೆ ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಉಳಿದ ಕ್ಷತ್ರಿಯ ದೊರೆಗಳು ಹಠ ಮಾಡಿದ್ರು. ಆಗ ದುರ್ಯೋಧನ ಉಪಾಯವಾಗಿ ಅವ್ರನ್ನೆಲ್ಲ ಮನವೊಲಿಸಿದ್ರು. ಇನ್ನು ಈ ಸೂತನಿಗೆ ನಾನು ಸೂತ ಆಗಬೇಕಾ, ಮದ್ರ ಅಂದರೆ ಅಥವಾ ಮದ್ರ ರಾಜ ಅಂದರೆ ಏನು ಅಂತ ತಿಳ್ಕೊಂಡೆ ಅಂದ್ಬಿಟ್ಟು ಮದ್ರ ರಾಜನಾದ ಶಲ್ಯ ಕೂಡ ಗಟ್ಟಿಯಾಗಿ ಕೂಗಿದ್ದ. ಸೂತ ಅಂದರೆ ಕಾಳಗದ ಸೂತ್ರಧಾರ ಇದ್ದ ಹಾಗೆ, ಅದನ್ನು ಕೀಳು ಕೆಲಸ ಅಂತ ನೀನು ಯಾಕೆ ಭಾವಿಸ್ತಾ ಇದೀಯಾ ಮಾವ ಅಂತ ಹೇಳ್ಬಿಟ್ಟು ದುರ್ಯೋಧನ ಉಪಾಯ ಮಾಡಿ ಅವನನ್ನು ತನಗೆ ಸಾರಥಿಯಾಗಕ್ಕೆ ಒಪ್ಪಿಸಿದ್ದ. ಇನ್ನು ದುರ್ಯೋಧನನ ತಲೆನೇ ತಲೆ, ಅವನ ಉಪಾಯವೇ ಉಪಾಯ ಅಂತ ಕರ್ಣ ಮನಸ್ಸಿನಲ್ಲೇ ದುರ್ಯೋಧನನ್ನ ಮೆಚ್ಕೊಳ್ತಾನೆ. ಚೈತ್ಯ ಹೇಳ್ತಾನೆ, ಮಹಾರಾಜ, ನೀನೀಗ ಮಲ್ಕೊಂಡು ನಿದ್ದೆ ಮಾಡು. ನಾಳೆ ನಿನ್ನ 3 ಜನ ಮಕ್ಕಳ ಸಾವಿನ ಸೇಡನ್ನು ನೀನು ತೀರಿಸ್ಕೋಬೇಕು ಅಂತ ಹೇಳ್ತಾನೆ. ಹೇಳಿಬಿಟ್ಟು ಬಾಗಿಲನ್ನು ಓರೆ ಮಾಡಿಕೊಂಡು ಹೊರಗಡೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಬಾಗಿಲ ಹತ್ರ ಕೂತಿರ್ತಾನೆ. ಇಲ್ಲಿ ಒಳಗಡೆ ಗುಡಿಸ್ಲ ಒಳಗಡೆ ಎಲ್ಲ ಬೆಚ್ಚಗಾಗತ್ತೆ. ಕರ್ಣನ ಮನಸ್ಸು ಮತ್ತೆ ಸುಷೇಣನ ಕಡೆಗೆ ಹೋಗುತ್ತೆ. ದುಂಡಗೆ ಲಕ್ಷಣವಾಗಿ ಎಷ್ಟು ಚೆನ್ನಾಗಿದ್ದ ಅವನ ಮಗು ಇದ್ದಾಗ. ಅಮ್ಮ ಅಪ್ಪ ಇಬ್ಬರು 1 ನಿಮಿಷವೂ ಬಿಡದೆ ಒಬ್ಬರಿಂದೊಬ್ಬರು ಕಿತ್ಕೊಂಡು ಮೊಮ್ಮಗನನ್ನು ಮುದ್ದಿಸ್ತಿದ್ರು. ಬೆಳೆದು ಹಠ ಮಾಡ್ತಾ ಇದ್ದಾಗ ನಾನು ಕೂಡ ಚುರುಕಾಗಿ ಏಟು ಕೊಡ್ತಾ ಇದ್ದೆ. ಪ್ರಾಯದ ಕೊಬ್ಬಿನಲ್ಲಿ ಮೊದಲಿನ ಮಕ್ಕಳನ್ನು ಸರಿಯಾಗಿ ರಮಿಸೋ ತಾಳ್ಮೆ ಯಾವ ತಂದೆಗೂ ಇರಲ್ಲ. ನಾನು ಹಾಗೇ ಇದ್ದೆ, ಅವನಿಗೆ ಹೊಡಿತಾ ಇದ್ದೆ. ಚಿತ್ರಸೇನ ಸುಶರ್ಮರನ್ನ ಅವನನ್ನು 3 ಜನವೂ ನೋಡಿಕೊಂಡವನು ನಾನು. ಆದರೂ ಚಿತ್ರಸೇನ ಸುಶರ್ಮರ ಹಾಗೆ ಈ ಸುಷೇಣನನ್ನು ತಾನು ಯಾವತ್ತೂ ಮುದ್ದಿಸ್ಲೇ ಇಲ್ಲ. ಆದರೂ ಕೂಡ ಅವನು ಅಪ್ಪ ಅಂದರೆ ಎಷ್ಟು ಒದ್ದುಕೊಳ್ತಾ ಇದ್ದ. ಅರ್ಜುನ, ನಾಳೆ ಸಮಕೈ ಕಾಳಗವನ್ನೇ ಮಾಡ್ತೀನಿ ನಾನು. ನಿನ್ನಮ್ಮ ಮತ್ತು ನಿನಗೆ ಸೂತನಾಗಿರೋ ಆ ಕೃಷ್ಣ ಹಾಕ್ಕೊಟ್ಟಿರೋ ರಕ್ಷೆಯನ್ನು ಇಲ್ಲವಾಗಿಸ್ತೀನಿ ನಾನು ನಿನ್ನ ಕೊಂದೇ ಕೊಲ್ತೀನಿ ಅಂತ ಒಂದು 10 ಬಾರಿ ಹೇಳ್ಕೊಳ್ತಾನೆ ಕರ್ಣ. ಆಗ ನಿಧಾನವಾಗಿ ನಿದ್ದೆ ಬರ್ತಾ ಇರೋದು ಅವನ ಅರಿವಿಗೆ ಬರುತ್ತೆ. ಒಂದು ರೀತಿಯ ಸಮಾಧಾನನೂ ಆಗುತ್ತೆ. ನಿಧಾನವಾಗಿ ನಿದ್ದೆನೂ ಹತ್ತುತ್ತೆ. ಸ್ವಲ್ಪ ಹೊತ್ತಿನ ನಂತರ ನಿದ್ದೆನಲ್ಲಿ ಅವನಿಗೆ ಒಂದು ಕನಸಾಗುತ್ತೆ. ಸುಷೇಣ, ಚಿತ್ರಸೇನ, ಸುಶರ್ಮ ಇವರೆಲ್ಲರೂ ಸೂರ್ಯಮಂಡಲವನ್ನು ಸೇರಿರ್ತಾರೆ. ಬೆಳಕಿನ ಹಿತವಾದ ಕಿರಣಮಂಡಲ ಇರುತ್ತೆ. ಕೆಳಗಡೆ ಅಗಲವಾದ ನದಿ ನೀರು ದುಂಡನೆ ಹರಿಗೋಲು ತೇಲ್ತಾ ಇರುತ್ತೆ. ಕಿರಣಮಂಡಲದ ಒಂದು ಭಾಗನೇ ಮುದ್ದು ಮಗುವಾಗಿ ರೂಪುಗೊಂಡು ಒಂದು ಹರಿಗೋಲಿನ ಮೇಲೆ ಹಗುರವಾಗಿ ಇಳಿಯುತ್ತೆ. ನದಿಯ ಒಳಗಿಂದ ಪ್ರವಾಹ ಉಕ್ಕಿ ನೂಕಿದ ಹಾಗೆ ಎದ್ದು ತಲೆ ತುಂಬ ಸುಯ್ಯಂತ ತುಂಬಿಕೊಂಡು ದಡಕ್ಕನೆ ಕರ್ಣನಿಗೆ ಎಚ್ಚರಿಕೆ ಆಗುತ್ತೆ.
ತುಟಿಯ ಪಕ್ಕಗಳಲ್ಲಿ ಅಂಟು ಅಂಟು ಜೊಲ್ಲಿನ ವಾಸನೆ ಸೋರ್ತಾ ಇರುತ್ತೆ. ತಕ್ಷಣ ಕಣ್ಬಿಟ್ಟು ನೋಡ್ತಾನೆ. ದೀಪ ಆರೋಗಿರುತ್ತೆ. ಗಾಳಿಗಾರ್ತ ಅಥವಾ ಎಣ್ಣೆ ತೀರಿದ್ದಕ್ಕಾರ್ತ ಅಂದ್ಕೊಳ್ತಾನೆ. ಜೊತೆಗೆ ಮತ್ತೆ ಹೊಟ್ಟೆಯಲ್ಲಿ ಸಂಕಟ ಶುರು ಆಗುತ್ತೆ. ನಿದ್ದೆ ಬರಲಿ ಅಂದ್ಬಿಟ್ಟು ಬಹಳ ಪ್ರಯತ್ನ ಪಟ್ಕೊಂಡು ತರಿಸಿದ ಈ ಸೂರ್ಯನೇ ನನ್ನ ನಿದ್ದೆಗೆ ಮಾರಕ ಆಗಿದೆ ಅಂತ ಅವನಿಗನ್ಸುತ್ತೆ. ಇಲ್ಲದೆ ಇದ್ರೂ ಕೂಡ ನಿದ್ದೆ ಬರ್ತಾ ಇರ್ಲಿಲ್ವೇನೋ. ಮನಸ್ಸಿನ ಒಂದು ಮೂಲೆಯಲ್ಲಿ ಹೇಳ್ತಾ ಇರುತ್ತೆ ಈ ಮಾತು. ಮಲ್ಕೊಳ್ಳೋಕ್ಕೆ ಕಷ್ಟ ಅನಿಸೋಷ್ಟು ಹೊಟ್ಟೆಯಲ್ಲಿ ಇರಿಸು ಮುರುಸಾಗತ್ತೆ. ಈ ಚೈತ್ಯ ಸುಷೇಣನನ್ನು ಎತ್ತಿ ಆಡಿಸಿದ್ದ, ಚಿತ್ರಸೇನ ಮತ್ತು ಸುಶರ್ಮರನ್ನು ಕೂಡ ಲಾಲಿಸಿದ್ದ. ಈಗ ಅವ್ರ ಮರಣವನ್ನು ನಾವು ನೋಡ್ಬೇಕಾಗಿ ಬಂತು ಅಂದ್ಕೊಳ್ತಾನೆ. ಕರ್ಣ ಎದ್ದೇಳ್ತಾನೆ. ಗುಡಿಸಲಿನ ಹೊರಗಡೆಗೆ ಹೋಗ್ತಾನೆ. ಜಲಬಾಧೆ ತೀರ್ಸಕ್ಕೆ ಹೋಗ್ತಾನೆ. ಕಂಬಳಿ ಹೊದ್ಕೊಂಡು ಕೂತಿದ್ದ ಚೈತ್ಯನು ಕೂಡ ಎಚ್ಚರಿಕೆಯಿಂದಲೇ ಇರ್ತಾನೆ. ಆದರೆ ಗುಡಿಸಲಲ್ಲಿ ಎಣ್ಣೆ ಇಲ್ಲ. ಎಣ್ಣೆ ಇದ್ದಿದ್ರೆ ಅವನು ಹಾಕಿ ಮತ್ತೆ ಬೆಳಕು ಮಾಡ್ತಿದ್ದ ಅಂತ ಕರ್ಣನಿಗೆ ಹೊಳೆಯುತ್ತೆ. ಕತ್ಲಲ್ಲೇ ಮಲಗಿ ನಾಯಿಯನ್ನು ಸ್ವಲ್ಪ ತಳ್ಳಿ ಕಂಬಳಿ ಹೊದ್ಕೊಂಡು ಮಲ್ಕೊಳ್ತಾನೆ. ಸಂಕಟ ಮತ್ತೆ ಮೊದಲಿನ ಹಾಗೇನೆ ಇವರಿಗೆ ಇರುತ್ತೆ. ಹೊಟ್ಟೆಲಿ ಮಾತ್ರ ಅಲ್ಲ, ಎದೆ ತಲೆ ಬುರುಡೆಗಳಲ್ಲೂ ಕೂಡ ಸಂಕಟ ತುಂಬಿ ಮರಳುತ್ತಾ ಇದೆ. ನಿದ್ದೆ ಅಂತೂ ಬರೋದೇ ಇಲ್ಲ. ಇದಕ್ಕಿದ್ದ ಹಾಗೆ ಅವನಿಗೊಂದು ಯೋಚನೆ ಬರುತ್ತೆ. ಚೈತ್ಯನನ್ನು ಒಳಗೆ ಕರೆದು ಬಿಡಬೇಕು. ಯಾರ ಕೈಲೂ ಹೇಳೋದಿಲ್ಲ ಅಂತ ಕೈ ಮುಟ್ಟಿ ಭಾಷೆ ತಗೊಂಡು ಅವನ ಕೈಲಿ ಎಲ್ಲವನ್ನೂ ಹೇಳ್ಬಿಡ್ಬೇಕು. ಎಲ್ಲದು ಅಂದರೆ ತನ್ನ ಹುಟ್ಟಿನ ಬಗ್ಗೆ. ತನ್ನ ಹುಟ್ಟು ಹಾಗಲ್ಲ, ಹೀಗೆ ಅಮ್ಮ ಅನ್ನಿಸ್ಕೊಂಡ ಕುಂತಿನೇ ಬಂದು ಹೀಗೆ ಹೇಳಿದ್ಲು. ಈಗ ಆಗ್ತಾ ಇರೋದು ಅಸಮಕಾಳಗ. ಅರ್ಜುನನಿಗೆ ಇದೆಲ್ಲ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ. ಇದನ್ನ ಅವನಿಗೆ ಹೇಳೋದು ಅವನ ಅಮ್ಮ ಕುಂತಿಗೆ ಬೇಡವಾಗಿದೆ. ಇಲ್ಲಾಂದ್ರೆ ಅವಳು ಇದನ್ನೆಲ್ಲ ಹೇಳ್ತಾ ಇದ್ಲು. ಆದ್ರೆ ನಾನು ಹೇಳೋ ಹಾಗಿಲ್ಲ. ಅವನು ನನ್ನ ಮಕ್ಕಳನ್ನ ಗುರಿ ಇಟ್ಟು ಕೊಲ್ತಾ ಇದ್ದಾನೆ. ಇದು ನನ್ನನ್ನು ಕೆರಳಿಸಕ್ಕ ಅಥವಾ ಸಭೆಯಲ್ಲಿ ದ್ರೌಪದಿ ಬಗೆಗೆ ನಾನು ಅಪಮಾನ ಮಾತಾಡಿದೆ ಅಂತಲ ಯಾವುದೋ ಒಂದಕ್ಕೆ ಅವನು ನನ್ನ ಮಕ್ಕಳನ್ನ ಸಾಯಿಸ್ತಾ ಇದ್ದಾನೆ. ಅಥವಾ ನಾನು ದುರ್ಯೋಧನನ ಬಲಗೈ ಅಂತ ಅನ್ಕೊಂಡಿದ್ದಾನೋ ಏನೋ, ಅದಕ್ಕೆ ನನ್ನ ಮಕ್ಕಳನ್ನ ಗುರಿಯಾಗಿಟ್ಕೊಂಡಿದ್ದಾನೆ ಅಂತ ಕರ್ಣ ಅಂದ್ಕೊಳ್ತಾನೆ. ಜೊತೆಗೆ ಇದೆಲ್ಲವನ್ನು ಚೈತ್ಯನಿಗೆ ಹೇಳಬೇಕು. ಹೇಳಿಬಿಟ್ಟು ನೀನು ಯಾರಿಗೂ ಹೇಳಬೇಡ ಅಂತ ಹೇಳಿದ್ರೆ ಹೇಗೆ ಅಂತ ಅದನ್ನು ಹೇಳೋ ಒಂದು ಪರಿಕ್ರಮದಲ್ಲೇ ಸಂಕಟ ಅದಕ್ಕೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಕರ್ಣನದಾಗಿರುತ್ತೆ. ನಾಳಿನ ಯುದ್ಧದಲ್ಲಿ ಅವನು ಸಾಯ್ತಾನೆ ಅಥವಾ ನಾನು ಸಾಯ್ತೀನಿ. ಅಸಮ ಯುದ್ಧದಲ್ಲಿ ಅವನು ಸಾಯ್ತಾನ. ನಾಳೆ ಸಂಜೆ ತನಕ ಚೈತ್ಯ ಯಾರ ಕೈಲೂ ಹೇಳ್ದಿದ್ರೆ ಸಾಕು, ಆನಂತರ ಬೇಕಾದರೆ ಹೇಳ್ಕೊಳ್ಳಿ ಅಂತ ಕರ್ಣ ಅಂದ್ಕೊಳ್ತಾನೆ. ತಕ್ಷಣವೇ ಅವನಿಗೆ ಎದೆ ದಸಕ್ಕನ್ನತ್ತೆ. ನಾನು ಸತ್ತ ನಂತರ ಕರ್ಣ ಈ ಕಾರಣಕ್ಕಾಗಿಯೇ ಸೋತು ಸತ್ತ ಅಂತ ದುರ್ಯೋಧನನಿಗೆ ಗೊತ್ತಾದರೆ ಅವನಿಗೆ ಎಷ್ಟು ವ್ಯಥೆ ಆಗುತ್ತೆ. ನನ್ನ ಬಗ್ಗೆ ಎಂಥ ಭಾವನೆ ಬರುತ್ತೆ. ಎದೆ ಒಳಗೆ ದುಸ್ ಅಂತ ಹೊಡ್ಕೊಳ್ಳೋದು ಕರ್ಣನಿಗೆನೆ ಭಾಸ ಆಗ್ತಾ ಇರುತ್ತೆ. ಬೇಡ, ಈ ಥರ ಮಾಡೋದು ಬೇಡ ಅಂತ ಅಂದ್ಕೊಂಡು ಮತ್ತೆ ಹೊರಳಿ ಮಲಗ್ತಾನೆ. ಸ್ವಲ್ಪ ಗಾಳಿ ಬೀಸುತ್ತೆ. ಗುಡಿಸಲಿನ ತಟ್ಟಿ ಗೋಡೆಯ ಸಂದಿನಿಂದ ತಣ್ಣನೆ ಗಾಳಿ ಒಳಗೆ ಬರ್ತಾ ಇರುತ್ತೆ. ಹೊರಗಡೆ ಎಷ್ಟು ಚಳಿ ಇದೆಯಲ್ಲ, ಪಾಪ ಅವನು ಯಾಕೆ ಹೊರಗಡೆ ಕೂತ್ಕೊಂಡು ಮಲ್ಕೋಬೇಕು ಅಂತ ಅನಿಸಿ ಚೈತ್ಯನನ್ನು ಕರೆಯೋಣ ಅನಿಸುತ್ತೆ. ಒಳಗೆ ಬಂದು ಮಲ್ಕೋ ಅಂತ ಹೇಳೋಣ ಅಂತಲೂ ಕರ್ಣನಿಗನ್ಸುತ್ತೆ. ಆದರೆ ಸೇನಾಧಿಪತಿ ಮಲ್ಕೊಂಡಿದ್ದಾಗ ಕಾವಲುಗಾರ ಕಾವಲಿರಲೇಬೇಕು. ಜೊತೆಗೆ ಅಷ್ಟು ದೂರದಲ್ಲಿ ಗುಡಿಸಲಿನ ಸುತ್ತ ಇನ್ನೂ ಹಲವಾರು, ಅಂದರೆ ಒಂದು 20-30 ಜನ ಕಾವಲು ಇದೇ ಥರ ಕಾಯ್ಕೊಂಡು ಕೂತಿರ್ತಾರೆ. ಕ್ಷತ್ರಿಯ ರಾಜನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ನಮ್ಮ ಸೂತಕುಲದ ಗೌರವವನ್ನೇ ಎತ್ತಿ ಹಿಡಿದೆ ನೀನು ಅಂತ ಹೇಳ್ದ ಅವನು. ನಾನು ಹುಟ್ಟಿನಿಂದ ಸೂತನೇ ಅಲ್ಲ ಅಂತ ಹೇಳಿಬಿಟ್ರೆ ಚೈತ್ಯನ ತಲೆ ಕೆಳಗೆ ಬಾಗತ್ತಲ್ವಾ ಅಂತ ಕರ್ಣನಿಗನ್ಸುತ್ತೆ. ಮತ್ತೆ ಮಗ್ಗಲು ಬದಲಾಯಿಸ್ಕೊಳ್ತಾನೆ ಕರ್ಣ. ಬೆಳಗಾಗ್ಲಿಕ್ಕೆ ಇನ್ನು ಎಷ್ಟು ಹೊತ್ತಿದೆಯೋ ಅಂತ ಶಪಿಸೋ ಹಾಗಾಗುತ್ತೆ. ಮತ್ತೆ ಸಂಕಟ ಶುರು ಆಗುತ್ತೆ ಹೊಟ್ಟೆನಲ್ಲಿ. ಇದು ವಾಂತಿ ಆದರೆ ಶಮನ ಆಗುವಂತಹ ಆಸೆನೂ ಅವನಿಗೆ ಇರೋದಿಲ್ಲ. ಏಕೆಂದರೆ ವಾಂತಿ ಆಗೋದಿಲ್ಲ ಅಂತಲೂ ಅವನಿಗೆ ಗೊತ್ತಿರುತ್ತೆ. ಹೊರಗಡೆ ಚೈತ್ಯ ಬಾಗಿಲು ತಡ್ಕೆಯನ್ನು ಹೊರಗಿ ಮೃದುವಾಗಿ ಕೂತ್ಕೊತಾನೆ. ಇವನಿಗೆ ಮತ್ತೆ ಅನ್ಸಕ್ಕೆ ಶುರುವಾಗುತ್ತೆ, ನನ್ನ ಅಪ್ಪ ಅಮ್ಮ ಇಬ್ಬರು ಕೂಡ ನನ್ನ ಹುಟ್ಟನ್ನು ಒಮ್ಮೆ ಕೂಡ ಯಾರ ಹತ್ರ ಬಾಯ್ಬಿಟ್ಟು ಹೇಳಲಿಲ್ಲ. ಕುಂತಿಗೆ ಭಾಷೆ ಕೊಟ್ಟಿದ್ರಿಂದಲೋ ಏನೋ ಅವರು ಸುಮ್ಮನೆ ಇದ್ದರು. ಈ ಸತ್ಯವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡೇ ಸತ್ರು. ನಾನು ಕೂಡ ಅವ್ರ ಹಾಗೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ನಾಯಿ ಎದ್ದ ಸಪ್ಪಳ ಆಗುತ್ತೆ. 2 ಜೋಲು ಕಿವಿಗಳು ಕೆನ್ನೆಗೆ ಬಡಿದು ಪಟಪಟ ಸದ್ದಾಗೋ ಹಾಗೆ ಅದು ತಲೆಯನ್ನು ಕೊಡುಕೊಳ್ಳುತ್ತೆ. ಏನನ್ನು ಕೊಡುಕೊಂತು ಅದು ಅಂತ ಕುತೂಹಲ ಹುಟ್ಟುತ್ತೆ ಕರ್ಣನಲ್ಲಿ. ಬೇಡ,
ಅದರ ಸ್ವಭಾವನೇ ಹಾಗೆ. ಸುಮ್ಮನೆ ಕೊಡುತ್ತೆ, ಏನು ಬಿದ್ದು ಹೋಗಿರೋದಿಲ್ಲ. ಬೇಡದೆ ಇರೋದನ್ನ ಕೊಡವಿ ಹಾಕಿ ನೆಮ್ಮದಿಯಿಂದ ಮಲ್ಕೊಳುತ್ತಲ್ಲ, ಹಾಗೆ ನಾನು ಕೂಡ ಮಾಡಬಹುದಲ್ವಾ ಅಂತ ತಲೆಯನ್ನು ಕೊಡುಕೊಂಡು ಹೊಟ್ಟೆಗೆ ತಲೆಯನ್ನು ಆನಿಸಿ ಕರ್ಣ ಮಲ್ಕೋತಾನೆ. ಇನ್ನು ಕಥೆ ಮತ್ತೆ ಹಸ್ತಿನಾವತಿಗೆ ಬರುತ್ತೆ. ಇಲ್ಲಿ ಸಂಜಯ ಧೃತರಾಷ್ಟ್ರ ಮತ್ತು ಗಾಂಧಾರಿಯರ ಮುಂದೆ ಯುದ್ಧದ ವರದಿಯನ್ನು ಹೇಳ್ತಾ ಕೂತಿರ್ತಾನೆ. ಸಂಜಯ ಹೇಳ್ತಾ ಇರ್ತಾನೆ, ಮತ್ತೆ ನಿನ್ನ 10 ಜನ ಮಕ್ಕಳ ಶಿರವನ್ನು ಕತ್ತರಿಸಿ ನಮ್ಮ ಸೇನೆ ನಡುವೆ ಬೀಳೋ ಹಾಗೆ ಎಸೆದ ನಂತರ, ಇದುವರೆಗೂ ಆ ಥರ ಎಷ್ಟು ತಲೆಯನ್ನು ಎಸೆದ್ನೋ ಅವನು ನನಗೆ ಸರಿಯಾಗಿ ನೆನಪಿಲ್ಲ, ಅವನೇನು ಮಾಡ್ದ, ತನ್ನ ದಳದ ಜೊತೆಗೆ ದುಶ್ಯಾಸನದ ಮೇಲೆ ಬಿದ್ದ. ಅವನು ಅಂದರೆ ಇಲ್ಲಿ ಭೀಮ. ವಾಸ್ತವವಾಗಿ ಹೀಗೆ ಒಂದಾದ ಮೇಲೆ ಒಂದರಂತೆ ತಮ್ಮ ಸೈನ್ಯದ ಮಧ್ಯೆ ತಲೆಗಳು ಬಂದು ಬೀಳೋದನ್ನ ನೋಡಿದ ದುಶ್ಯಾಸನನ ಪೌರುಷ ಕೆರಳಿತು. ಅವನು ತನ್ನ ದಳದ ಜೊತೆಗೆ ಭೀಮನ ದಳದ ಮೇಲೆ ಬಿದ್ದು ಸೆಣಸ್ದ. ದಳದ ಜೊತೆಗೆ ಬಂದು ದಳ ಇಲ್ಲದೆ ಇರೋ ಸಾಮಾನ್ಯ ಸೈನಿಕರಾದಂತಹ ಈ ನಮ್ಮ ತಮ್ಮಂದ್ರನ್ನ ಕೊಂದು ಎಣಿಕೆಯನ್ನು ಹೆಚ್ಚಿಸ್ಕೊಳ್ತಿದ್ಯಾ, ನಿಂಗೆ ನಾಚಿಕೆ ಆಗೋಲ್ವೇನೋ ದನವೇ ಅಂತ ಕೂಗಿ ಗರ್ಜಿಸಿದ. ಈ ಮಾತನ್ನು ಕೇಳಿ ಭೀಮ ಈ ಕಡೆ ತಿರ್ಕೊಂಡ. ನಾವು ಕಾಡಿಗೆ ಹೊರಟಾಗ ನೀನೇ ಅಲ್ವೇನೋ ದನ ದನ ಅಂತ ಕೂಗಿದ್ದು, ಈಗ ನೆನಪಾಯ್ತು ನೋಡು ಅಂತ ಉತ್ತರಿಸಿದ ಭೀಮ. ತನ್ನ ದಳದ ಜೊತೆಗೆ ದುಶ್ಯಾಸನ ಜೊತೆಗೆ ಕಾಯಲಿಕ್ಕೆ ಶುರು ಮಾಡ್ದ. ದುಶ್ಯಾಸನ ಕದನದ ತಂತ್ರದಲ್ಲಿ ತಪ್ಪು ಮಾಡಿದ್ನ ಅಂತ ನನಗನ್ಸುತ್ತೆ ಮಹಾರಾಜ ಅಂತ ಸಂಜಯ ಹೇಳ್ದ. ಭೀಮ ಮತ್ತು ಅವನ ದಳ ಅಂದರೆ ತಲೆಯನ್ನು ಕತ್ತರಿಸಿ ಆಕಾಶದ ಎತ್ತರದಿಂದ ಸೈನ್ಯದ ಮಧ್ಯಕ್ಕೆ ಎಸೆಯೋದು ಖಂಡಿತ ಅನ್ನೋ ಭಾವನೆ ನಮ್ಮ ಸೈನಿಕರಲ್ಲಿ ಎಲ್ಲರಲ್ಲೂ ಕೂಡ ಹುಟ್ಟುಬಿಟ್ಟಿತ್ತು. ಹಾಗೆ ಎಲ್ಲರಲ್ಲೂ ಕೂಡ ಭಯ ಭೀತಿ ನೆಲೆಗಟ್ಟಿತ್ತು. ಹಾಗೇನೆ ದುಶ್ಯಾಸನ ದಳಕ್ಕೂ ಕೂಡ ಆಯಿತು. ಭೀಮ ಈ ದುಶ್ಯಾಸನನ ದನ ದನ ಅಂತ ಅಂದಿದ್ದ ಮಾತನ್ನ ಕೇಳಿಸ್ಕೊಂಡು ಅಬ್ಬರಿಸ್ತಾ ನುಗ್ಗದ. ಅವನ ಹಾಗೆ ಅಬ್ಬರಿಸಿ ಮುನ್ನುಗ್ಗಿ ಬಳಲೋ ಅವನ ದಳದ ರಭಸಕ್ಕೆ ದುಶ್ಯಾಸನನ ದಳ ಚದುರಿ ಹೋಯಿತು. ದುಶ್ಯಾಸನ ಒಬ್ಬನೇ ಸಿಕ್ಕಿಬಿದ್ದ. ಅವನ ಸುತ್ತ ಭೀಮನ ದಳ ಇತ್ತು. ನೇರವಾಗಿ ನುಗ್ಗಿ ಬಂದ ಭೀಮ ರಭಸ ಮತ್ತು ತಾನು ಒಂಟಿಯಾಗಿ ಸಿಕ್ಕೊಂಡ ಪರಿಸ್ಥಿತಿಗೆ ದುಶ್ಯಾಸನಿಗೆ ದಿಕ್ಕುಗೆಟ್ಟವನ ಹಾಗೆ ಅನ್ನಿಸ್ಬಿಡ್ತು. ಸುಮ್ಮನೆ ನಿಂತು ಬಿಟ್ಟ. ಹತ್ರ ಬಂದ ಭೀಮ ತನ್ನ ಕತ್ತಿಯಿಂದ ಅವನ ಬಲಗೈಗೆ ಒಂದೇಟು ತಿವಿದ. ಅವನ ಕತ್ತಿಯನ್ನ ಕೆಳಕ್ಕೆ ಬೀಳಿಸಿದ. ಆನಂತರ ಬಾಗಿ ಸೊಂಟಕ್ಕೆ ಕೈ ಹಾಕಿ ದುಶ್ಯಾಸನನ ಇಡೀ ಶರೀರವನ್ನ ನದಿ ದಡದಲ್ಲಿ ಬಟ್ಟೆ ಒಗ್ಗೆಯವರು ಮೇಲೆ ಎತ್ತೋ ಹಾಗೆ ಎತ್ತಿ 10-20 ಸುತ್ತು ಅಪ್ಪಾಳ ತಿರುಗಿಸ್ದ. ಈ ರಭಸಕ್ಕೆನೆ ಉಸಿರು ಕಟ್ಟಿ ಸಾಯ್ಲಿ ಅಂತ ಅವನ ಮನಸ್ಸಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಭೀಮನ ದಳದವರೆಲ್ಲ ದೂರ ದೂರ ಹೋಗಿ ಅಲ್ಲಿ ದೊಡ್ಡ ಖಾಲಿ ಬೈಲನ್ನ ಮಾಡಿಕೊಟ್ರು. ಅಂದ್ರೆ ಆಟ ನೋಡ್ಲಿಕ್ಕೆ ಸಹಕರಿಸೋ ಪ್ರೇಕ್ಷಕರ ಹಾಗೆ ಎಲ್ಲರೂ ನಿಂತಿದ್ರು. ಆ ನಂತರ ತಕ್ಷಣ ದುಶ್ಯಾಸನನ್ನ ಕೆಳಗೆ ಇಳಿಸಿ ಅಂಗಾತ ಮಲಗಿಸ್ದ ಭೀಮ. ಲೋ, ನಿನ್ನ ಎದೆ ರಕ್ತವನ್ನ ಕುಡಿದು ಸೇಡ್ ತೀರಿಸ್ಕೊಳ್ತೀನಿ ಅಂತ ನಾನು ಶಪಥ ಮಾಡಿದ್ದೆ ನೋಡು, ಈಗ ಪೂರೈಸ್ಕೊಳ್ತೀನಿ ನೋಡು ಅಂದ್ಬಿಟ್ಟು ಬಲಗೈಯನ್ನ ಮುಷ್ಟಿ ಮಾಡಿಕೊಂಡು ಅವನ ಎಡ ಎದೆಯ ನಡುಭಾಗದ ಮೇಲೆ ಒಂದೇಟು ಗುದ್ದದ. ಅದರ ಜೋರಿಗೆ ಮೂಳೆಗಳು ಲಟಪಟ ಗುಟ್ಟಿದ ಸದ್ದು ಕೂಡ ಕೇಳಿಸ್ತು. ಕವಚ ಒಳ ಅಂಗಿಗಳನ್ನ ಹರಿದು ಬಿಸಾಕ್ದ. ಇನ್ನೊಂದು ಏಟು ಹಾಕಕ್ಕೆ ಮೊದಲೇನೆ ದುಶ್ಯಾಸನನ ಚಲನೆ ನಿಂತು ಹೋಗಿತ್ತು. ಒಳಗಿಂದ ರಕ್ತ ಹರಿಯಕ್ಕೆ ಶುರು ಆಯಿತು. ಉಕ್ಕಿ ಬಂತು ಕೆಂಪು ರಕ್ತ ಸುತ್ತನು. ಭೀಮದಳ ಎಲ್ಲವನ್ನೂ ನೋಡ್ತಾ ನಿಂತಿತ್ತು. ಈ ಕಡೆ ದೂರದಲ್ಲಿದ್ದ ಕರ್ಣನ ದೃಷ್ಟಿ ಕೂಡ ಆ ಕಡೆಗೆ ಹೋಯ್ತು. ಅಲ್ಲೆಲ್ಲೋ ಇದ್ದ ದುರ್ಯೋಧನ ಕೂಡ ಆ ಕಡೆ ತಿರುಗಿ ನೋಡ್ದ. ಸೈನಿಕರೆಲ್ಲ ಆ ಕಡೆನೆ ದೃಷ್ಟಿ ಹರಿಸಿದ್ರು. ನಾನಂತೂ ಒಂದು ರಥದ ತಲೆ ಮೇಲೆ ಹತ್ತಿ ನಿಂತ್ಕೊಂಡು ನೋಡಕ್ ಶುರು ಮಾಡಿದೆ. ಎದೆಯಿಂದ ಉಕ್ಕಿ ಹರಿಯುವ ಕೆಂಪು ರಕ್ತವನ್ನ 2 ಕೈಗಳಿಂದಲೂ ಭೀಮ ಮುಖಕ್ಕೆ ಕೈಗೆ ಎಲ್ಲ ಬಳ್ಕೊಂಡ. 3 ಬಾರಿ ಅದನ್ನ ನೆಕ್ಕದ, ಚೀಪ್ದ. ಬಿಸಿ ರಕ್ತದ ಉಪ್ಪು ರುಚಿಗೋ ಏನೋ ಅವನ ಮುಖದಲ್ಲಿ ಅಸಹ್ಯ ಅನ್ನಿಸ್ತು. ಮೀಸೆ, ಕೆನ್ನೆ, ಗದ್ದ, ತುಟಿಗಳಿಗೆಲ್ಲವನ್ನೂ ಕೆಂಪು ರಕ್ತವನ್ನ ಬಳ್ಕೊಂಡ. ಅವನ ಮುಖ ಕರಾಳವಾಗಿ ಭಯಂಕರವಾಗಿ ಕಾಣ್ತಾ ಇತ್ತು. ಬಿಡಿಸ್ಕೊ ಬನ್ರೋ ಏ ದುರ್ಯೋಧನ, ಬಿಡಿಸ್ಕೊ ಬಾರೋ ಏ ಕರ್ಣ, ಶಕುನಿ, ಕೃತವರ್ಮ, ಅಶ್ವತ್ಥಾಮ, ಬನ್ರೋ ಬನ್ರೋ ಅಂತ ಹೇಳ್ಬಿಟ್ಟು ರಕ್ತ ಬಳಿದ ಮುಖದಲ್ಲಿ ಅವನು ಕೂಗಿದ ದೃಶ್ಯದಿಂದ ಎಲ್ಲರಲ್ಲೂ ನಡುಕ ಹುಟ್ಕೊಂತು. ಭೀಮ ದುಶ್ಯಾಸನನ ತಲೆಯನ್ನ ಕತ್ತರಿಸ್ದ. ಆಕಾಶದಿಂದ ನಮ್ಮ ಸೇನೆಯ ಮಧ್ಯಕ್ಕೆ ಎಸಿಲಿಲ್ಲ. ಬಹುಶಃ ಅದೊಂದೇ ತಲೆ ಅಂತ ಕಾಣುತ್ತೆ ಅವನು ಹಾಗೆ ಎಸಿದೇ ಇದ್ದಿದ್ದು. ಆನಂತರ ತಕ್ಷಣ ಮೇಲೆದ್ದ. ತನ್ನ ಕತ್ತಿಯನ್ನ ಹಿಡ್ಕೊಂಡು ತನ್ನ ದಳದವ್ರಿಗೆಲ್ಲ ಸನ್ನೆ ಮಾಡ್ದ.
ಅವರೆಲ್ಲ ಓಡ್ ಬಂದು ಅವನ ಎಡಬಲಗಳಲ್ಲಿ ಸೇರ್ಕೊಂಡ್ರು. ಯುದ್ಧ ಸ್ಥಿತಿಯಲ್ಲಿ ಮೊದಲು ನಿಂತ ಹಾಗೇನೆ ಎಲ್ಲರೂ ನಿಂತ್ಕೊಂಡ್ರು. ಆ ನಂತರ ದುರ್ಯೋಧನನ ಸೈನ್ಯದ ಮೇಲೆ ಭೀಮ ನುಗ್ಗದ. ಕರ್ಣನ ಮೇಲೆ ಅರ್ಜುನ ಮಾತ್ರನೇ ಕಾಯೋದು ಅಂತ ಅವ್ರು ಮೊದಲು ನಿಶ್ಚಯ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಭೀಮ ದುಶ್ಯಾಸನ ರಕ್ತ ಕುಡಿದುದನ್ನ ನೋಡ್ತಾ ನಿಂತಿದ್ದ ದುರ್ಯೋಧನನ ದಳದ ಸೈನಿಕರಿಗೆ ಭಯ ಆಗಿ ಅವರೆಲ್ಲ ನಡುಗು ಬಿಟ್ಟಿದ್ರು. ಜೊತೆಗೇನೆ ತುಟಿ, ಗಲ್ಲ, ಕೆನ್ನೆಗಳಿಗೆಲ್ಲ ಮೆತ್ತಿಕೊಂಡಂತಹ ಕೆಂಪು ರಕ್ತ. ಯಾರು ಯುದ್ಧವನ್ನೇ ಮಾಡಲಿಲ್ಲ. ಅಯ್ಯೋ ರಾಕ್ಷಸ ಬಂದ, ಅಯ್ಯಯ್ಯೋ ರಾಕ್ಷಸ ಬಂದ ಅಂತ ಕಿರಿಚ್ಕೊಳ್ತಾ ಚದ್ರಿ ಓಡೋ ಗಡ್ಬಿಡಿಯಲ್ಲಿ ಅವರೇ ತೊಡರ್ಕೊಂಡ್ರು. ಅವ್ರ ಮೇಲೇನೆ ಒಬ್ಬರ ಮೇಲೊಬ್ರು ಬಿದ್ರು. ಮನುಷ್ಯ ರಕ್ತವನ್ನ ಕುಡ್ದ ಅಂದ್ರೆ ಈ ಭೀಮ ಮನುಷ್ಯನೇ ಅಲ್ಲ, ರಾಕ್ಷಸ ಅಂತ ಎಲ್ಲರೂ ತೀರ್ಮಾನ ಮಾಡಿದ್ರು. ಘಟೋದ್ಗಜ ಆವತ್ತಿನ ದಿವಸ ರಾತ್ರಿ ಸೃಷ್ಟಿಸಿದ ಕರಾಳತೆಯ 10 ಪಟ್ಟು 100 ಪಟ್ಟು ಕರಾಳತೆ ಈಗ ಉಂಟಾಗಿತ್ತು. ಇನ್ನು ದುರ್ಯೋಧನ ಕೂಡ ಬೇರೆ ದಾರಿ ಕಾಣದೆ ಅಲ್ಲಿಂದ ಓಡ್ ಹೋದ. ರಥದ ಮೇಲ್ಮುಚ್ಚಳದ ಮೇಲೆ ಹತ್ತಿ ನಿನಗೆ ವರದಿ ಮಾಡಕ್ಕೆ ಅಂತ ಈ ದೃಶ್ಯವನ್ನ ನೋಡ್ತಾ ಇದ್ದ ನಾನು ಸರಸರನೆ ಇಳಿದು ಧುಮುಕಿ ಓಡಿ ಜೀವ ಉಳಿಸ್ಕೊಳ್ದಿದ್ರೆ ಈಗ ನಿನಗೆ ಇದನ್ನೆಲ್ಲ ಹೇಳಕ್ಕೂ ಕೂಡ ನಾನು ಇರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸಂಜಯ ಹೇಳ್ತಾನೆ. ಹಣತೆಯ ಮಂಕು ಬೆಳಕಲ್ಲಿ ಇದುವರೆಗೂ ಅವನ ದೃಷ್ಟಿ ಗಾಂಧಾರಿ ಕಡೆಗೆ ಹೋಗೇ ಇರಲಿಲ್ಲ. ಕೇಳ್ತಾ ಆಕೆ ಮಲಗಿಬಿಟ್ಟಿದ್ಲು. ಬಹುಶಃ ಅವಳಿಗೆ ಪ್ರಜ್ಞೆ ತಪ್ಪಿರಬಹುದಾ ಅಂತ ಅಂದ್ಕೊಂಡು ಇವನು ಹತ್ರ ಹೋಗ್ತಾನೆ, ಅಲಗಿಸ್ತಾನೆ. ರಾಣಿ, ಮಹಾರಾಣಿಯವರೇ ಅಂತಾನೆ. ಧೃತರಾಷ್ಟ್ರ ಕೂಡ ಆಕೆಯನ್ನು ಅಲಗಿಸಿ ಎಚ್ಚರಿಕೆ ಆಗಿದೆಯಾ, ಎಚ್ಚರಗೊಂಡಿದೆಯಾ ಅಂತ ಮತ್ತೆ ಮತ್ತೆ ಕೇಳ್ತಾನೆ. ಕೂತಿದ್ದಂತಹ ವಿದುರ ಕೂಡ ಎದ್ದು ಬಂದು ದೇವಿ, ಮಹಾರಾಣಿ ಎಚ್ಚರವಾಗಿದ್ದೀರಾ ಅಂತ ಮತ್ತೆ ಕೇಳ್ತಾನೆ. ಗಾಂಧಾರಿ ತಕ್ಷಣ ಮಾತಾಡೋದಿಲ್ಲ, ಆದರೆ ನಿಧಾನವಾಗಿ ಕೈ ಕಾಲನ್ನು ಅಲ್ಲಾಡಿಸ್ತಾಳೆ. ಉಳಿದವ್ರಿಗೂ ಕೂಡ ಹಗುರ ಅನಿಸುತ್ತೆ. ಆದರೆ ಸ್ವಲ್ಪ ಹೊತ್ತಲ್ಲೇ ಆಕೆ ಮತ್ತೆ ಕಿರಿಚಿಕೊಳ್ತಾಳೆ. ಅಯ್ಯೋ, ನನ್ನ ದುರ್ಯೋಧನನ ತೊಡೆ ಮುರಿದು ಹಾಕಿದ್ನ ಪಾಪಿ ಅಂತ ಕೂಕೊಂತಾಳೆ. ಆಗ ಸಂಜಯ ಹೇಳ್ತಾನೆ, ದೇವಿ, ಮಹಾರಾಣಿ, ಯಾಕೆ ಹಾಕಿ ಕಿರಿಚ್ಕೊಂಡ್ರಿ ನೀವು? ಕರ್ಣ ಸತ್ತ ನಂತರ ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ನಾನು ಅಲ್ಲಿಂದ ಹೊರಟಾಗ ದುರ್ಯೋಧನ ಮಹಾರಾಜ ಕ್ಷೇಮವಾಗೇ ಇದ್ದ ಅಂತ ಹೇಳಿದಾಗ ಅವಳೇನು ಮಾತಾಡೋದಿಲ್ಲ. ಸಂಜಯ ಮತ್ತೆ ಭುಜವನ್ನು ಅಲಗಾಡಿಸ್ತಾನೆ. ಆಗ ಅವಳು ಹೇಳ್ತಾಳೆ, ಇನ್ನು ಒಬ್ಬೊಬ್ರದ್ದೇ ಮುಗೀತಲ್ಲ, ಇನ್ನು ಭೀಮ ತೀರಿಸ್ಕೊಳ್ಬೇಕಾಗಿರೋ ಶಪಥ ದುರ್ಯೋಧನನ ತೊಡೆ ಮುರಿಯೋದು ಅದೊಂದೇ ಅಲ್ವಾ ಅಂತ ಕನಸಿನಲ್ಲಿ ಮಾತಾಡೋಳ ಹಾಗೆ ಹೇಳ್ತಾಳೆ. ಪ್ರೀತಿಯ ಕೇಳುಗರೆ, ಈ ಕಥೆನಲ್ಲಿ ಒಂದಾದ ನಂತರ ಘಟನೆಗಳು ಕ್ರಮವಾಗಿ ಬರೋದಿಲ್ಲ. ಈಗ ಕತೆ ಮುಂದೆ ಹೋಗ್ತಾ ಇದೆ. ಆದರೆ ಇದರಲ್ಲಿ ಕರ್ಣ ಆಗಲೇ ಸತ್ತು ಹೋಗಿರ್ತಾನೆ. ಕರ್ಣನ ಹೆಣವನ್ನು ಹುಡುಕೊಂಡು ಕುಂತಿ ವಿದುರನ ಜೊತೆಗೆ ಹೋಗ್ತಾ ಇದ್ದಾಳೆ. ಇಲ್ಲಿಂದ ಕತೆ ಮತ್ತೆ ಮುಂದುವರ್ಸೋಣ. ಯಾಕೆ ಗುರುತು ಸಿಕ್ಕೋದಿಲ್ಲ ನನಗೆ? ನನ್ನ ಮಗನ ಗುರುತು ನಂಗೆ ಸಿಕ್ಕೋದಿಲ್ವಾ? ಅಷ್ಟು ಉದ್ದವಾದ ತೋಳುಗಳು ಈ ಭೂಮಂಡಲದಲ್ಲಿ ಯಾರಿಗಿವೆ? ಅಗಲವಾದ ತುಂಬು ಮುಖ ಅಂತ ಕುಂತಿ ಭಾರವಾದ ಗಂಟ್ಲಲ್ಲಿ ಮಾತಾಡ್ತಾ ಇರ್ತಾಳೆ. ಕೆಳಗಡೆ ಅಂದರೆ ವಿದುರನ ಮನೆಯ ಕೆಳಗಡೆ ನದಿ ಹರಿಯೋ ಸದ್ದು ಮನೆಯ ಮೇಲ್ಗಡೆ ಇದ್ದ ಕೋಣೆಗೂ ಕೂಡ ಕೇಳಿಸ್ತಾ ಇರುತ್ತೆ. ಹಣತೆಯ ಬೆಳಕಲ್ಲಿ ವಿದುರ ಕುಂತಿಯ ಮುಖವನ್ನು ದಿಟ್ಟಿಸಿ ನೋಡ್ತಾ ಇರ್ತಾನೆ. ಅರೆ, ಕರ್ಣಂದು ಕುಂತಿದು ಒಂದೇ ಥರ ರೂಪ ಅಲ್ವಾ? ಈಕೆಯ ಪ್ರತಿರೂಪ ಅವನು. ಆದರೆ ಈಗ ಮನಸ್ಸಿನಲ್ಲಿ ಕಟ್ಟಿರೋ ಚಿತ್ರ ಈ ಹಿಂದೆ ಯಾಕೆ ನನಗೊಮ್ಮೆನೂ ಹೊಳಿಲೇ ಇಲ್ವಲ್ಲ? ನನಗಲ್ಲ, ಬೇರೆ ಯಾರಿಗೂ ಗೊತ್ತಾಗ್ಲಿಲ್ವಲ್ಲ ಅಂದ್ಬಿಟ್ಟು ವಿದುರನಲ್ಲೇನೆ ಆಶ್ಚರ್ಯ, ವಿಷಾದಗಳು ತುಂಬಿಕೊಳ್ಳುತ್ತೆ. ಊಹಿಸಕ್ಕೂ ಕೂಡ ಅಸಾಧ್ಯವಾದದ್ದು. ಹಾಗಾಗಿ ತನಗೆ ಹೊಳೆದಿಲ್ಲ ಅಂತ ಅವನು ತನಗೆ ತಾನೇ ಹೇಳ್ಕೊಳ್ತಾ ಇರಬೇಕಾದ್ರೆ ಕುಂತಿ ಮತ್ತೆ ಮಾತಾಡ್ತಾಳೆ. ನೋಡು, ತಾಯಿಯಾಗಿ ನಾನು ಅವನಿಗೆ ಜಾತ ಸಂಸ್ಕಾರವನ್ನು ಕೂಡ ಮಾಡಲಿಲ್ಲ. ಈಗ ಅವನು ಸತ್ತೇ ಹೋದ, ಅವನ ಸಂಸ್ಕಾರವನ್ನಾದರೂ ಅಂತ ಹೇಳ್ತಾ ಮತ್ತೆ ಅವಳಲ್ಲಿ ಅಳು ಉಕ್ಕಿ ಹರಿಯುತ್ತೆ. ಆದರೆ ಅವಳು ಪೂರ್ತಿ ಅಳೋದಿಲ್ಲ. ಮೆಟ್ಟಿ ಹಿಡಿದು ಅದನ್ನು ಅಂದರೆ ದುಃಖವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಗಂಭೀರವಾಗಿ ನಿಂತ್ಕೊತಾಳೆ. ಆವತ್ತಿನ ದಿವಸ ರಾತ್ರಿ ಆ ಮನೆಯ ಉಳಿದ ಭಾಗದಲ್ಲಿ ವಿದುರನ್ನು ನಿರ್ಧರಿಸುವುದಿಲ್ಲ. ಸುದ್ದಿ ತಿಳಿದೇ ಇದ್ದಂತಹ ಮನೆಯ ಇತರರು ಬೆಚ್ಚಗೆ ಹೊತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಕುಂತಿ ಮತ್ತು ವಿದುರ ಇಬ್ಬರು ಜಗಲಿಯ ಅವನ ಕೋಣಿನಲ್ಲಿ ಮೌನವಾಗಿ ಕೂತಿರ್ತಾರೆ. ಕೆಳಗಡೆ ನದಿಯ ಹರಿಯುವಂತಹ ಸುಯ್ಕಾರದ ಸದ್ದು ಕೇಳಿಸ್ತಿರುತ್ತೆ. ಆಗಾಗ
ವಿದುರನೇ ಎಣ್ಣೆ ಹಾಕ್ತಿದ್ದಂತಹ ದೀಪದ ಹಣತೆ ಇವರಿಬ್ಬರ ಜೊತೆಗೆ ತಾನು ಎಚ್ಚರಿಕೆಯಿಂದ ಇರುತ್ತೆ. ಇನ್ನು ಬೆಳಕರಿಯೋಕ್ಕೆ ಸ್ವಲ್ಪ ಮುಂಚೆನೇನೆ ವಿದುರನ ರಥವನ್ನ ಹೂಡ್ಕೊಂಡು ಅವರಿಬ್ಬರು ಹೊರಡ್ತಾರೆ. ಹಿಂದಿನ ದಿವಸ ಕರ್ಣ ಸತ್ತಿದ್ದ ಜಾಗವನ್ನ ಖಚಿತವಾಗಿ ತಿಳಿದಿದ್ದಂತಹ ಸಂಜಯನನ್ನ ಚಾಲಕನನ್ನಾಗಿ ಆ ರಥದಲ್ಲಿ ಕೂಡಿಸ್ಕೊಂಡಿರ್ತಾರೆ. ಚಳಿಗಾಲದ ಸೂರ್ಯ ಹುಟ್ಟಕ್ಕೆ ಮೊದಲೇನೆ, ಅಂದ್ರೆ ಬೆಳಕು ಹರಿಯಕ್ಕೆ 1-2 ಗಳಿಗೆ ಮೊದಲೇನೆ ಅವರು ಹಾದಿಯಲ್ಲಿ ಹೋಗ್ತಾ ಇರ್ತಾರೆ. ಅತ್ಯಂತ ಆಶ್ಚರ್ಯಕ ಅನ್ಸೋದು ವಿದುರನಿಗೆ. ಯಾಕೆಂತಂದ್ರೆ ಈ ರಥ ನಡೆಸ್ತಿದ್ದ ಸಂಜಯನಿಗೆ ಯುದ್ಧಾರಂಭದಿಂದ ಸಾಯೋ ತನಕ ಕರ್ಣನ ವರ್ತನೆಯನ್ನ ಇಬ್ರು ತಮ್ಮದೇ ಆದ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇಲ್ಲಿ ಕರ್ಣನು ಕೂಡ ಸೂತ, ವಿದುರ ಸೂತ, ಸಂಜಯ ಕೂಡ ಸೂತ. ಆದ್ರೆ ಮೂವರಿಗೂ ಬೇರೆ ಬೇರೆ ಇದೆ, ಅವರದೇ ಆದಂತಹ ಅಭಿಪ್ರಾಯ ಭೇದಗಳು ಕೂಡ ಇರುತ್ತೆ. ಈಗ ಅವರು ಹಿಂದೆ ನಡೆದಿದ್ದಂತಹ ಘಟನೆಗಳನ್ನ ತುಲನೆ ಮಾಡ್ಕೊಂತ ಹೋಗ್ತಾ ಇರ್ತಾರೆ ರಥದಲ್ಲಿ. ಭೀಷ್ಮ ಅವತ್ತು ಅಪಮಾನ ಮಾಡಿದ್ರು ಅನ್ನೋ ಕಾರಣಕ್ಕೆ ಕರ್ಣ 10 ದಿನ ಬಿಲ್ ಹಿಡಿದೆ ಹಿಂದೆ ಹೋಗಿ ಕೂತಿದ್ನ ಅನ್ನೋ ಒಂದು ಪ್ರಶ್ನೆ ವಿದುರನನ್ನ ಕಾಡ್ತಾ ಇರುತ್ತೆ. ಅಲ್ಲ, ಕೊನೆ ದಿನ ನಡೆದ ಯುದ್ಧದಲ್ಲಿ ಕರ್ಣ ಮಹಾರಾಜನ ಗುರಿ ತಪ್ಪಿ ಬೀಳ್ತಿತ್ತಲ್ಲ, ಯಾಕಿರ್ಬೋದು ಅಂತ ಯೋಚನೆ ಮಾಡ್ತಿದ್ದ ಸಂಜಯನಿಗೆ ಈಗ ಅರ್ಥ ಆಗುತ್ತೆ. ಕುಂತಿ ಮಗನ ಭರವಸೆಯಿಂದ ಕುಂತಿಯ 5 ಮಕ್ಕಳ ಮೇಲೆ ಹೂಡಿದ ಯುದ್ಧ ಇದು, ಅರ್ಥವೇ ಆಗದ ವಿಚಿತ್ರ ಅಂತ ಇಬ್ರು ಒಳಗೆ ಮೂಕರಾಗಿರ್ತಾರೆ. ಅಂದ್ರೆ ಕುಂತಿ ಕರ್ಣನನ್ನ ಭೇಟಿ ಮಾಡಿ ಕೇಳಿರೋದು, ನನ್ನ ಮಕ್ಕಳಿಗೆ ಏನು ಆಗದ ಹಾಗೆ ನೋಡ್ಕೋ ಅಂತ. ಅಲ್ಲಿವರೆಗೂ ಕರ್ಣನಿಗೆ ತಾನು ಕೂಡ ಕುಂತಿ ಮಗ ಅನ್ನೋದು ಗೊತ್ತಿರೋದಿಲ್ಲ. ಮನಸ್ಸಿಗೆ ವ್ಯಥೆನೂ ಆಗುತ್ತೆ, ತಾನು ಕೂಡ ಕುಂತಿ ಮಗನೇ. ಆದ್ರೆ ಕುಂತಿ ಮಕ್ಕಳನ್ನ ಕಾಪಾಡು ಅಂತ ಈಕೆ ಹೇಳಿದಾಳೆ ಅಂತ ಹೇಳ್ಬಿಟ್ಟು ಅವನಿಗೇನೆ ಒಂದು ರೀತಿಯ ಜುಗುಪ್ಸೆ ಕೂಡ ಬರುತ್ತೆ. ಅಂದ್ರೆ ಸಾಕಿ ಬೆಳೆಸದೇ ಇದ್ದ ತನ್ನ ಬಗ್ಗೆ ಆಕೆಗೆ ತಾಯಿ ಮಮತೆ ಮೂಡೋದು ಹೇಗೆ ಸಾಧ್ಯ ಅಂತ ಕರ್ಣ ಅನ್ಕೊಂಡಿರ್ತಾನೆ. ಈಗ ಕರ್ಣ ಸತ್ತ ನಂತರ ಕುಂತಿಗೆ ಮತ್ತೆ ವ್ಯಥೆ ಆಗುತ್ತೆ. ಅವನಿಗೆ ಹೆಸರಿಡೋದಾಗ್ಲಿ ಯಾವುದೇ ಕಾರ್ಯ ಮಾಡದೇ ಇದ್ದಂತ ತಾನು ಅವನನ್ನ ಶವವನ್ನ ಹುಡುಕಿ ಶವ ಸಂಸ್ಕಾರವನ್ನಾದ್ರೂ ಮಾಡಬೇಕು ಅಂತ ಆ ಯುದ್ಧರಂಗದ ಕಡೆಗೆ ಬರ್ತಾ ಇರ್ತಾಳೆ. ದಾರಿ ಉದ್ದಕ್ಕೂ ಅಲ್ಲಲ್ಲಿ ಮುರಿದು ಬಿದ್ದ ಯುದ್ಧ ರಥಗಳಿರುತ್ತೆ. ಯುದ್ಧದಿಂದ ಕದ್ದು ಓಡ್ ಬಂದು ಸುಸ್ತಾಗಿ ಮರಗಿಡಗಳ ಕೆಳಗೆ ಮಲಕ್ಕೊಂಡು ಗಾಯಗಳಿಂದ ನರಳುತ್ತಿದ್ದ ಸೈನಿಕರಿರ್ತಾರೆ. ಆಗ ದಾರಿನಲ್ಲಿ ವಿದುರ ಕೇಳ್ತಾನೆ, ಕುಂತಿ, ಈ ಗುಟ್ಟನ್ನ ಇಷ್ಟು ದಿನ ನೀನೊಬ್ಳೆ ಹೇಗೆ ಹೊಟ್ಟೆಲ್ಲಿ ಅಳಗಿಸ್ಕೊಂಡಿದ್ದೆ ಅಂತ. ಆಕೆ ಏನೂ ಉತ್ತರ ಹೇಳೋದಿಲ್ಲ. ಕಚ್ಚಾ ದಾರಿಯಲ್ಲಿ ಹೋಗ್ತಿದ್ದ ರಥದ ಚಕ್ರಗಳು ಎದ್ದು ಬೀಳ್ತಿರುತ್ತವೆ. ಕುಂತಿಗೂ ಕೂಡ ಹೊಟ್ಟೆ ತೊಳಸೋ ಹಂಗಾಗತ್ತೆ. ನಾನು ಈ ರಥದ ಮೇಲೆ ಕೂತು ಪ್ರಯಾಣ ಮಾಡಿ ಇದೆಲ್ಲ ಮಾಡಿ 13.5 ವರ್ಷ ಆಯ್ತು. ಇಂದ್ರಪ್ರಸ್ಥದಿಂದ ಬಂದು ನಿನ್ ಮನೆ ಸೇರ್ಕೊಂಡಾಗ ಮಾತ್ರನೇ ನನ್ನ ರಥದಲ್ಲಿ ಬಂದಿದ್ದು ಅಂತ ಹೇಳ್ತಾಳೆ. ಇದ್ದಕ್ಕಿದ್ದ ಹಾಗೆ ವಾಂತಿ ಬರೋ ಒಂದು ಸೂಚನೆ ಕೊಡುತ್ತೆ. ಓಡೋ ರಥದ ಪಕ್ಕದಲ್ಲಿ ಬಾಗಿ ಒಂದು ಸಲ ವಾಂತಿ ಮಾಡ್ತಾಳೆ. ಸಂಜಯ ಕಡಿವಾಳವನ್ನ ಹಿಡಿದು ನಿಲ್ಲಿಸ್ತಾನೆ. ವಿದುರ ಬಗ್ಗಿಸಿಕೊಟ್ಟ ನೀರಿನಿಂದ ಆಕೆ ಬಾಯಿ ಮುಕ್ಕಳಿಸ್ತಾಳೆ. ಆ ನಂತರ ರಥವನ್ನ ಮುಂದೆ ನಡೆಸು ಅಂತ ಸೂಚಿಸ್ತಾಳೆ. ನಿಧಾನವಾಗಿ ನಡೆಸು ಅಂತ ಕೂಡ ವಿದುರ ಹೇಳ್ತಾನೆ. ಆದ್ರೆ ಕುಂತಿ ಒಪ್ಪೋದಿಲ್ಲ. ಬೇಗ ಹೊಡಿ, ಹದ್ದು ಕಾಗೆಗಳು ನನ್ನ ಮಗನ ಅಂದ್ರೆ ಕರ್ಣನ ಮುಖವನ್ನ ಕುಕ್ಕಿ ಹಾವು ಅಂತ ಹೇಳ್ಬಿಟ್ಟು ಅನಾಹುತ ಆದೀತು ಅನ್ನೋ ಗಾಬರಿಯಿಂದ ಬೇಗ ಹೋಗು ಅಂತ ಹೇಳ್ತಾಳೆ. ಚಕ್ರಗಳು ಮೊದಲಿನ ಹಾಗೆ ವೇಗವಾಗಿ ಹರಿಯುತ್ತೆ. ಕುಕ್ಕಾಟ ಶುರು ಆಗತ್ತೆ. ಆಗ ತನಗ್ತಾನೆ ಹೇಳ್ಕೊಳ್ತಾಳೇನೋ ಅನ್ನೋ ಹಾಗೆ ಆಕೆ ವಿದುರನಿಗೆ ಹೇಳ್ತಾಳೆ, ನೋಡು, ಅವನು ಹೇಳಿದ್ದೆ ನಿಜ. ಹೇಲು ಉಚ್ಚೆ ಬೆಳೆದು ಬಾಚಿ ಹಾಲು ಉಡಿಸಿ ಹೊಡೆದು ಇವರ ಸಲುವಾಗಿ ಅವನನ್ನು ಕೇಳಿದ್ನಲ್ಲ ನಾನು. ಅಂದ್ರೆ ಈ ಪಾಂಡವರ ಪರವಾಗಿ ಕರ್ಣನನ್ನ ಕೇಳಿದ್ನಲ್ಲ, ಅವನು ಹೇಳ್ದ ಅದ್ ನಿಜನೇ ನೋಡು, ನಾನು ತಾಯಿ ಆಗ್ಲೇ ಇಲ್ಲ, ಆದ್ರೆ ಅವನು ಮಾತ್ರ ಮಗನಾಗಿ ಬಿಟ್ಟ ಅಂತ. ರಚನೆನೇ ಇಲ್ಲದೆ ಈ ಮಾತಿನ ಭಾವ ವಿದುರನಿಗೆ ಅರ್ಥ ಆಗತ್ತೆ, ಆದ್ರೆ ಸಂಜಯನಿಗೆ ಅರ್ಥ ಆಗೋದಿಲ್ಲ. ಅಂದ್ರೆ ನನ್ನ ಮಕ್ಕಳನ್ನ ಉಳಿಸು ಅಂತ ಹೇಳಿದಾಗ ಅವನಿಗೆ ಅಂದ್ರೆ ಕರ್ಣನ್ಗೆ ಅನ್ಸಿರುತ್ತೆ, ಯಾವತ್ತೂ ತನಗೆ ಈಕೆ ಹೇಲು ಉಚ್ಚ ಬಾಚಲಿಲ್ಲ, ಹಾಲನ್ನು ಉಡಿಸ್ಲಿಲ್ಲ, ಹಾಗಾಗಿ ತನ್ನ ಬಗ್ಗೆ ಪ್ರೀತಿ ಮಮತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲವನ್ನು
ಪಾಂಡುವಿನ ಮಕ್ಕಳಿಗೆ ಮಾಡಿದ್ಲು. ಹಾಗಾಗಿ ಈಗ ಆ ಮಕ್ಕಳ ಕ್ಷೇಮದ ಬಗ್ಗೆ ಈಗ ಚಿಂತೆ ಮಾಡ್ತಾ ಇದ್ದಾಳೆ. ಹಾಗಾಗಿ ನಾನು ಅವನಿಗೆ ತಾಯಿ ಆಗಲೇ ಇಲ್ಲ, ಆದರೆ ಅವನು ಮಾತ್ರ ಮಗನಾದ. ನಾನು ಕೇಳಿದ್ದನ್ನ ಅವನು ಕೊಟ್ಟ, ನನ್ನ ಮಕ್ಕಳಿಗೆ ಏನು ಮಾಡಲಿಲ್ಲ ಅಂತ ಹೇಳಿರ್ತಾಳೆ. ಸ್ವಲ್ಪ ದೂರ ಹೋದ ನಂತರ ಕುಂತಿ ಮತ್ತೆ ಕೇಳ್ತಾಳೆ, ಅರ್ಜುನನಿಗೆ ಇದ್ದಂತಹ ನಿಖರವಾದ ಗುರಿ ಕರ್ಣನಿಗಿರ್ಲಿಲ್ಲ ಅಂತ ನೀನು ಹೇಳಿದೆ ಅಲ್ವಾ? ಅಂದ್ರೆ ಕೊನೆ ಯುದ್ಧದಲ್ಲಿ ಅವನ ಬಿಟ್ಟ ಬಾಣ ಎಲ್ಲೆಲ್ಲೋ ಹೋಗ್ತಾ ಇತ್ತು ಅಂತ ನೀನು ಹೇಳಿದೆ ಅಲ್ವಾ ಅಂತ ಸಂಜಯನನ್ನ ಕೇಳ್ತಾಳೆ. ಹ್ಞೂ ಅಂದ್ಬಿಟ್ಟು ಸಂಜಯ ವಿದುರ ಇಬ್ರು ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ. ಹೌದು, ನನಗೂ ಆಶ್ಚರ್ಯ ಆಗಿತ್ತು. ಇಂತಹ ವೀರಾದಿ ವೀರ ಕರ್ಣ ಮಹಾರಾಜನ ಕೈಗಳು ಯಾಕೆ ಈ ತರ ಗುರಿ ತಪ್ತಾ ಇವೆ? ಒಬ್ಬ ಕೃಷಿಕ ಮೊದಲ ಸಲ ಬಿಲ್ ಹಿಡಿದ್ರೆ ಗುರಿ ತಪ್ಪೋದು ಸಹಜ. ಆ ಥರ ಕರ್ಣ ಮಹಾರಾಜನ ಗುರಿ ತಪ್ತಾ ಇದೆ ಅಂತ ನಾನು ಅನ್ಕೊಂಡೆ. ಜೊತೆಗೇನೆ ಯುದ್ಧ ರಂಗಕ್ಕೆ ಹೋಗೋಕೆ ಮೊದಲನೇ ಅವನ ಸಾರಥಿಯಾಗಿದ್ದಂತಹ ಶಲ್ಯ ಬೇಕು ಅಂತಲೇ ಅವಮಾನ ಮಾಡೋಂತಹ ಮಾತುಗಳನ್ನು ಆಡಿದ್ದಂತೆ. ರಣಯಾತ್ರೆಗೆ ಹೊರಡೋರು ತಮ್ಮ ದಳದ ವೀರೋತ್ಸಾಹವನ್ನು ಹೆಚ್ಚಿಸಿ ಮಾತಾಡಬೇಕು. ಹಾಗೆ ಕರ್ಣ ಮಹಾರಾಜ ಗಟ್ಟಿಯಾಗಿ ಕೂಗ್ತಾ ಇದ್ದ. ಮಧ್ಯೆ ಬಾಣಗಳು ತುಂಬಿದ ಅವನ ರಥದ ಸುತ್ತ ಅದಕ್ಕೆ ಅಂತಲೇ ಹಿಂದಿನ ರಾತ್ರಿ ವಿಶ್ರಾಂತಿ ಪಡೆದು ಚೆನ್ನಾಗಿ ಊಟ ಮಾಡಿ ವಿಶ್ರಾಂತಿ ತಗೊಂಡಿದ್ದ ಕರ್ಣನ ದಳ ಇತ್ತು. ಅದರಲ್ಲಿ ನಮ್ಮ ಸೂತಕೇರಿಯವರೇ ಹೆಚ್ಚು ಜನ ಇದ್ರು. ಆ ಕುನ್ನಿ ಅರ್ಜುನ ಎಲ್ಲಿದ್ದಾನೆ, ಅವನನ್ನ ನನಗೆ ತೋರಿಸಿದ್ರೆ ನನ್ನ ಮೈ ಮೇಲಿರೋ ಬಂಗಾರದ ಆಭರಣಗಳನ್ನೆಲ್ಲ ಬಹುಮಾನವಾಗಿ ಕೊಡ್ತೀನಿ. ಅದು ಸಾಲದು ಅಂದ್ರೆ ಒಂದು ಊರನ್ನು ಬೇಕಾದ್ರೂ ದಾನವಾಗಿ ಕೊಡ್ತೀನಿ. ಅದು ಸಾಲದು ಅಂದ್ರೆ 100 ಕರಿಯೋ ಹಸುಗಳನ್ನು ಕೊಡ್ತೀನಿ. ಅದು ಸಾಲದು ಅನ್ಸಿದ್ರೆ ಆಗ ತಾನೇ 16ಕ್ಕೆ ಕಾಲಿಟ್ಟು ಋತುಮತಿಯರಾದ 4 ಸುಂದರ ಹುಡುಗಿಯರನ್ನ ಕೊಡ್ತೀನಿ. ಸೈನಿಕರೇ, ಆ ಅರ್ಜುನ ಇರೋ ದಿಕ್ಕನ್ನಾದ್ರೂ ಹೇಳಿ ಅಂತ ಹೇಳ್ಬಿಟ್ಟು ರಥಿ ರಣಯಾತ್ರೆಯ ಘೋಷ ಮಾಡ್ತಾ ಇದ್ರೆ ಸಾರಥಿ ಆಗಿದ್ದವನು ಒಂದೊಂದು ವಾಕ್ಯಕ್ಕೂ ಸಾಧು ಸಾಧು ಅಂತ ಅನ್ಬೇಕು ತಾನೆ. ಹಾಗನ್ಲೇ ಇಲ್ಲ ಆ ಶಲ್ಯ. ಏ ಕರ್ಣ, ಹುಲಿ ಗುಹೆ ತೋರಿಸಿ ಅಂತ ಹೇಳ್ಬಿಟ್ಟು ನಾಯಿ ಬೊಗಳದ ಹಾಗೆ ನೀನ್ ಸುಮ್ಮನೆ ಬಡಾಯಿ ಕೊಚ್ಕೊಂತ ಇದೀಯ. ಸಮಸ್ತ ಕ್ಷತ್ರಿಯರಲ್ಲೇ ಸರಿಸಾಟಿ ಅನ್ನೋದು ಅರ್ಜುನನ ಬಿಲ್ಲುಗಾರಿಕೆಗೆ ಎಲ್ಲೂ ಇಲ್ಲ. ಸೂತನಾಗಿ ಹುಟ್ಟಿ ರಥ ಹೊಡಿಯೋಕ್ಕೆ ಲಾಯಕ್ಕಾದ ನಿನ್ನ ಚಳಕ ಎಲ್ಲಿ? ಹುಲಿನೇ ನಾಯಿಯನ್ನು ಅಟ್ಟಿಸ್ಕೊಂಡು ಬರುತ್ತೆ, ಸುಮ್ನಿರು ಅಂತ ಅವನ ಒಂದು ಉತ್ಸಾಹವನ್ನ ತಗ್ಗಿಸಿದ್ದ. ಕರ್ಣ ಮಹಾರಾಜನಿಗೆ ಉತ್ಸಾಹ ಕಡಿದು ಬಿತ್ತು. ಸೂತ ಜಾತಿಯನ್ನು ಹೀಗೆ ಹೀನಾಯವಾಗಿ ಆಡದ್ನಲ್ಲ ಅಂದ್ಬಿಟ್ಟು ನಮ್ಮ ದಳದವ್ರಿಗೂ ಕೂಡ ಸಿಟ್ಟು ಬಂತು. ಒಂದಿಬ್ರಂತೂ ರಥದ ಮೇಲೆ ಹತ್ತಿ ಶಲ್ಯನ ಕೈಯನ್ನು ಕೂಡ ತಿರುಚೇ ಬಿಟ್ಟಿದ್ರು. ಆಗ ಕರ್ಣ ಮಹಾರಾಜನೇ ಸಮಾಧಾನ ಮಾಡಿ ಅವರನ್ನ ಕೆಳಗೆ ಇಳಿಸ್ದ ಅಂತೇಳಿ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.